ಹಾಯ್ ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು ತುಂಬಾ ಈಸಿಯಾಗಿ ಹೊಸದಾಗಿ ಕಲಿಯೋರಿಗೆ ಯಾವ ರೀತಿ ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ಸ್ಲೀವ್ ಕಟಿಂಗು ಹಾಗೆ ಪೈಪಿಂಗ್ ಮಾಡೋದಕ್ಕೆ ಯಾವ ಥರ ಬಟ್ಟೆ ತಗೊಳ್ಬೇಕು, ಯಾವ ಥರ ಪೈಪಿಂಗ್ನ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸ್ಲೀವ್ ಕಟಿಂಗ್ನ ತೋರಿಸಿ ಅಂತ. ಸೊ ಹಾಗಾಗಿ ಇದೇ ವಿಡಿಯೋದಲ್ಲಿ ಯಾವ ರೀತಿ ತುಂಬ ಈಸಿಯಾಗಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನಾನು ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರಂಟು ಬ್ಯಾಕು ಏನು ಕಟ್ ಮಾಡ್ಕೊಂಡಿರ್ತೀರ ಬ್ಲೌಸ್ ಪೀಸಲ್ಲಿ, ಅದಾದ್ಮೇಲೆ ಏನು ಕ್ಲಾತ್ ಮಿಕ್ಕಿರುತ್ತೆ ಅದನ್ನ ತಗೊಂಡ್ಬಿಟ್ಟು ನೀವು ಈ ತರ ಟರ್ನ್ ಮಾಡ್ಕೊಂಡು ಈಕ್ವಲ್ ಆಗಿ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ನೀವು ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಓಪನ್ ಇರೋದು ನಿಮ್ಮ ಮುಂದೆ ಇರಬೇಕು, ಕ್ಲೋಸ್ ಆಗಿರೋದು ಹಿಂದೆ ಇರಬೇಕು. ಅದಾದ್ಮೇಲೆ ಇದನ್ನ ತಗೊಂಡು ಮತ್ತೆ ಈ ತರ ಈಕ್ವಲ್ ಆಗಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡಿಂಗ್ ಮಾಡ್ಕೊಂಡಾಗ ನೀವು ಓಪನ್ ಆಗಿರುವಂತದ್ದು ಕೆಳಗಡೆ ಬರುತ್ತೆ, ಈಗ ಫೋಲ್ಡಿಂಗ್ ಆಗಿರೋದು ಮೇಲ್ ಬರುತ್ತೆ. ಹಾಗೆ ಇದು ನಿಮ್ಗೆ ಪೂರ್ತಿ ಕ್ಲೋಸ್ ಆಗಿರೋದು ನಿಮ್ ಕಡೆ ಬರುತ್ತೆ. ನೋಡಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ದು ರೆಡಿ ಬ್ಲೌಸ್ ಇರುತ್ತಲ್ಲ ಅದನ್ನ ತಗೊಂಡು ಇಲ್ಲಿ ಸ್ಟಿಚ್ ಹಾಕಿರ್ತೀರಲ್ವಾ ಅಲ್ಲಿಗೆ ನೀವು ನಿಮ್ದು ಸ್ಲೀವ್ ಉದ್ದ ಎಷ್ಟಿದೆ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಈ ತರ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಸ್ಲೀವ್ ಉದ್ದ ಎಷ್ಟಿದೆ ನೋಡಿ ಅದಕ್ಕೆ 1.5 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇವಾಗ ನಂದು 9 ಇಂಚು ಸ್ಲೀವ್ ಇದೆ, ಅದಕ್ಕೆ 1.5 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ದು ಸ್ಲೀವ್ ಉದ್ದ ಎಷ್ಟಿದೆ ನೋಡ್ಬಿಟ್ಟು ಅದಕ್ಕೆ 1.5 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ನೀವು ಫೋಲ್ಡಿಂಗ್ ಮಾಡ್ಕೊಂಡಿರ್ತೀರಲ್ಲ ಆ ಫೋಲ್ಡಿಂಗ್ ಅಲ್ಲಿ ಈ ಡೌನ್ ಏನಿರುತ್ತೆ ಈ ಡೌನ್ ಇಂದ ನೀವು 10.5 ಇಂಚ್ ಈ ತರ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಸ್ಲೀವ್ ಉದ್ದ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಲೀವ್ ನ ಸುತ್ತಳತೆ ಅಂದ್ರೆ ಇದು ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕು. ಎಷ್ಟಿದೆ ನೋಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಚಿಂಗ್ ಮಾಡಿರ್ತಾರಲ್ಲ ಅಲ್ಲಿಗೆ ನೀವು ಚೆಕ್ ಮಾಡ್ಕೊಳ್ಬೇಕು. ಲಾಸ್ಟ್ ಸ್ಟಿಚ್ ಎಲ್ಲಿದೆ ಅಲ್ಲಿಗೆ ಚೆಕ್ ಮಾಡ್ಕೊಳ್ಬೇಕು. ಪೂರ್ತಿ ಹಿಂಗೆ ತಗೊಳಕ್ ಹೋಗ್ಬೇಡಿ, ಇಲ್ಲಿ ಸ್ಟಿಚಿಂಗ್ ಏನಿದೆ ಅಲ್ಲಿಗೆ ಮಾತ್ರ ತಗೊಳ್ಬೇಕು. ಸ್ಲೀವಿನ ಸುತ್ತಳತೆ ಬಂದ್ಬಿಟ್ಟು ನನಗೆ 5 ಇಂಚ್ ಇದೆ. ನಿಮ್ದು ಎಷ್ಟಿದೆ ನೋಡ್ಬಿಟ್ಟು ಅದಕ್ಕೆ 1.5 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಇವಾಗ ನಂದು ಸ್ಲೀವ್ ಸುತ್ತಳತೆ ಬಂದ್ಬಿಟ್ಟು 5 ಇಂಚ್ ಇದೆ, ಅದಕ್ಕೆ 1.5 ಇಂಚ್ನ ಎಕ್ಸ್ಟ್ರಾ ಸೇರಿಸಿದ್ರೆ 6.5 ಇಂಚ್ ಆಗುತ್ತೆ. 6.5 ಇಂಚ್ಗೆ ಈ ಡೌನ್ ಇಂದ ನೀವು ಈ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು 6.5 ಇಂಚ್ಗೆ. ತೋಳ್ನ ಸುತ್ತಳತೆ 6.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಡೌನಿಂಗ್ ಸ್ಲೀವ್ ಡೌನಿಂಗ್ ಬರುತ್ತೆ ತೋಳ್ದು. ಇಲ್ಲೇ ನೀವು ಮೆಜರ್ಮೆಂಟ್ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಇಲ್ಲಿ ತಗೊಳಕೋರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅದ್ರ ಬದಲು ನೀವು ಸಿಂಪಲ್ ಆಗಿ ಇಲ್ಲಿ ನೀವು ಸ್ಲೀವ್ ಉದ್ದ 10.5 ತಗೊಂಡಿರ್ತೀರಲ್ವಾ, ಈ 10.5ಲಿ 2.5 ಇಂಚಸ್ನ ಮೈನಸ್ ಮಾಡ್ಬೇಕಾಗುತ್ತೆ. ಅದು ನೀವು ಇಲ್ಲಿ ತೋಳಿನ ಸುತ್ತಳತೆಗೆ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅಲ್ಲಿಂದ ನೀವು 10.5 ಇಂಚಸ್ನ ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು 2.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತು ಅಲ್ವಾ? ಇದು ತೋಳಿನ ಉದ್ದ, ಇದು ಬಂದ್ಬಿಟ್ಟು ತೋಳಿನ ಸುತ್ತಳತೆ. ಇಲ್ಲಿ ತೋಳ್ ಡೌನಿಂಗಿಗೆ ನೀವು ತೋಳಿನ ಉದ್ದದಲ್ಲಿ ನೀವು 2.5 ಇಂಚಸ್ನ ಮಾರ್ಕ್ ಮಾಡ್ಕೊಂಡು ಇಲ್ಲಿ ತೋಳಿನ ಸುತ್ತಳತೆಗೆ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಇಲ್ಲಿಂದ ಇಲ್ಲಿಗೆ 10.5 ಇಂಚಸ್ ಇಟ್ಕೊಂಡಾಗ 2.5 ಇಂಚಸ್ ಮೈನಸ್ ಮಾಡ್ಕೊಂಡು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇಲ್ಲಿ 2 ಇಂಚಿಗಾದ್ರೂ ನೀವು ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬಹುದು. ಇಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಮೊದಲು ನೀವು ನಿಮ್ದು ರೆಡಿ ಬ್ಲೌಸ್ ಇರುತ್ತಲ್ಲ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ನೋಡಿ ಎಲ್ಲ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಸ್ಟಿಚಿಂಗ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ಸ್ಟಿಚಿಂಗ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿಗೆ 1.5 ಇಂಚು ಬರ್ತಾ ಇದೆ. ಇಲ್ಲಿ ನಂದು ಕೂಡ 1.5 ಇಂಚಸ್ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲಾ ಮೆಜರ್ಮೆಂಟ್ಗೂ ಕೂಡ 2 ಇಂಚು ಬರುತ್ತೆ ನಿಮ್ಗೆ. ಈ 2 ಇಂಚು ನೀವು ಯಾವುದೇ ಮೆಜರ್ಮೆಂಟ್ ಕೂಡ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೊಳ್ಬಹುದು. ಇದು ನಿಮ್ಗೆ ಕಚ್ಚಾ ಸಿಗುತ್ತೆ. ನಿಮ್ಗೆ ಕಚ್ಚಾ ಏನಾದ್ರು ಕಡಿಮೆ ಬೇಕು ಅಂತಂದ್ರೆ 1.5 ಇಂಚಸ್ಗೆ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇದ್ರಲ್ಲಿ ಇಷ್ಟೆಷ್ಟು ಕಚ್ಚಾ ಇರೋದ್ರಿಂದ 1.5 ಇಂಚಸ್ಗೆ ಮಾರ್ಕಿಂಗ್ ನ ತಗೊಂಡಿದ್ದೀನಿ. ನಿಮ್ಗೆ ಕಚ್ಚಾ ನಿಮ್ ಬ್ಲೌಸ್ ಅಲ್ಲಿ ಗೊತ್ತಾಗುತ್ತೆ ಅಲ್ವಾ, ಗೊತ್ತಾದಾಗ ನಿಮ್ಗೆ ಕಚ್ಚಾ ಎಷ್ಟಿದೆ ನೋಡ್ಬಿಟ್ಟು ನಿಮ್ಗೆ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಲೈನ್ ಮಾಡ್ಕೊಳ್ಬಹುದು. ಈಗ ನಾನು 1.5 ಇಂಚಸ್ಗೆ ಒಂದು ಲೈನ್ ನ ಹಾಕೊಂಡಿದ್ದೀನಿ. ಇಲ್ಲೂ ಕೂಡ ನೀವು 3.5 ಇಂಚಸ್ಗೆ ಒಂದು ಲೈನ್ ನ ಹಾಕೊಳ್ಬೇಕು. ಈ ಲೈನ್ ಬಂದು ನಿಮ್ಗೆ ಯಾವ್ಯಾವ ಸೈಜ್ ಬ್ಲೌಸ್ಗೆ ಎಷ್ಟು ಇಂಚ್ ಲೈನ್ ನ ಹಾಕೊಳ್ಬೇಕು ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಅದನ್ನೇ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ನೀವು 10ರಿಂದ 10.5 ಇಂಚಸ್ ಅಥವಾ 10 ಮೇಲೆ ನೀವು ಬ್ಲೌಸ್ ಕಟಿಂಗ್ ನ ಮಾಡ್ತಾ ಇದ್ರೆ ಇಲ್ಲಿ 3.5 ಇಂಚಸ್ಗೆ ಲೈನ್ ಹಾಕೊಳ್ಬೇಕು. 5ರಿಂದ 10 ಒಳಗಡೆ ಮಾಡ್ತಿದ್ರೆ 3 ಇಂಚಸ್ಗೆ ಲೈನ್ ಹಾಕೊಳ್ಬೇಕು. 5 ಒಳಗಡೆ ಇತ್ತು ಅಂತಂದ್ರೆ 2.5 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡು ಲೈನ್ ನ ಹಾಕೊಳ್ಬೇಕು. ಇದು ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ನೀವು ಈ 3.5 ಇಂಚಸ್ಗೆ ಒಂದು ಲೈನ್ ಹಾಕೊಂಡಿರ್ತೀರಲ್ವಾ ಇಲ್ಲಿಗೆ 1/2 ಇಂಚ್ಗೆ ಒಂದು ಮಾರ್ಕ್ ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಡೌನು ಕರ್ವ್ನ ಮಾಡ್ಕೊಳ್ಬೇಕು. ನೀವು ಸ್ಲೀವ್ ಶೇಪಿಗೆ ಒಂದು ಇಲ್ಲಿ ಫಸ್ಟ್ ಮೇಲೆ ಈ ತರ ಹೈಟ್ ಬಂದ್ಬಿಟ್ಟು ನೆಕ್ಸ್ಟ್ ಡೌನಿಂಗ್ ಅಲ್ಲಿ ಈ ತರ ಡೌನ್ ಹೋಗ್ಬೇಕು. ಇಲ್ಲಿ ಮೇಲೆ ಈ ತರ ಹೈಟ್ ಬಂದು ನೆಕ್ಸ್ಟ್ ಈ ತರ ಡೌನ್ ತಗೊಂಡು ಒಂದು ಶೇಪ್ ನ ಹಾಕೊಳ್ಬೇಕು ನೀವು. ಅದಾದ್ಮೇಲೆ ನೀವು ಇಲ್ಲಿ 1/2 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ
ಇಲ್ಲಿಂದ ನೀವು ಒಂದು 1/2 ಇಂಚ್ ಡಿಸ್ಟೆನ್ಸ್ ಅಲ್ಲಿ ಇನ್ನೊಂದು ಕರ್ವ್ನ ಡ್ರಾ ಮಾಡ್ಕೊಳ್ಬೇಕು. ನೋಡಿ, ಎರಡು ಈ ತರ ಕೂಡಿಸ್ಬಿಡ್ಬೇಕು. ಈಗ ನೀವು ಇಲ್ಲಿ ಒಂದು ಲೈನ್ನ ಹಾಕೊಳ್ಳಿ. ಸ್ಲೀವ್ದು ಸುತ್ತಳತೆ ತಗೊಂಡಿದ್ರಲ್ಲ, ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಮಾಡ್ಕೊಳ್ಳೇಬೇಕು ಅಂತ ಏನಿರಲ್ಲ, ಮಾಡ್ಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಇಲ್ಲಿನೂ ಕೂಡ ಒಂದು ಲೈನ್ ಹಾಕ್ಬೇಕಾಯ್ತು. ನಂದು ಬಟ್ಟೆ ಕರೆಕ್ಟಾಗೇ ಇದೆ. ನಿಮ್ದು ಏನಾದ್ರು ಎಕ್ಸ್ಟ್ರಾ ಇದ್ರೆ ಒಂದು ಲೈನ್ ಹಾಕೊಳ್ಳಿ. ಈಗ 2 ಲೈನ್ ಹಾಕೊಂಡಿರ್ತೀರಲ್ವಾ, 2 ಲೈನ್ ಹಾಕೊಂಡಾಗ ನೀವು ಮೊದಲನೇ ಲೈನ್ಗೆ ಕಟ್ ಮಾಡಬಾರ್ದು ಸ್ಲೀವ್ನ. ಇಲ್ಲಿ 2ನೇ ಲೈನ್ ಇರುತ್ತೆ, ಅಲ್ಲಿ ನೀವು ಕಟ್ ಮಾಡಬೇಕು. ಇಲ್ಲಿ ನಾನು ಕರೆಕ್ಟ್ ಆಗಿರೋದ್ರಿಂದ ಯಾವುದೇ ಲೈನ್ ಹಾಕೊಂಡಿಲ್ಲ. ಇಲ್ಲಿಂದಾನೇ ನಾನು ಬ್ಲೌಸ್ ಕಟಿಂಗ್ ನ ತೋರಿಸ್ತೀನಿ. ಇಷ್ಟೇ ಸಿಂಪಲ್ ನೋಡಿ ನೀವು. ಈಗ ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಬೇಕು ಅಂತ ಇನ್ನೊಂದ್ಸರಿ ಹೇಳ್ತೀನಿ. ಮೊದಲು ಬ್ಲೌಸ್ ಅಲ್ಲಿ ಸ್ಲೀವ್ ಉದ್ದ ತಗೊಳ್ಬೇಕು. ಅದಾದ್ಮೇಲೆ ನೀವು ಸ್ಲೀವ್ ನ ಸುತ್ತಳತೆ ತಗೊಳ್ಬೇಕು. ಅದಾದ್ಮೇಲೆ ಸ್ಲೀವ್ ಡೌನ್ಗೆ ನೀವು ಸ್ಲೀವ್ ಉದ್ದ ಎಷ್ಟಿರುತ್ತೆ ಅದರಲ್ಲಿ 2.5 ಇಂಚಸ್ನ ಮೈನಸ್ ಮಾಡ್ಬಿಟ್ಟು ನೀವು ಇಲ್ಲಿಗೊಂದನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಕಚ್ಚಾ ಜಾಸ್ತಿ ಬೇಕು ಅಂದ್ರೆ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬಹುದು. ಕಚ್ಚಾ ಕಡಿಮೆ ಬೇಕು ಅಂದ್ರೆ 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬಹುದು. ಇಷ್ಟೇ ನೀವು. ಇದು ಎಲ್ಲ ಸೈಜರ್ಗೂ ಕೂಡ 2 ರಿಂದ 1.5 ಇಂಚಸ್ ಅಷ್ಟೇ ಬರುತ್ತೆ. ಇಲ್ಲೂ ಅಷ್ಟೇ ನೀವು ನಾನು ಹೇಳಿದ್ದೀನಿ ಯಾವ ಸೈಜರ್ಗೆ ಎಷ್ಟು ಮಾರ್ಕ್ ಮಾಡ್ಕೊಳ್ಬೇಕು ಅಂತ. ಬನ್ನಿ ಇವಾಗ ಸ್ಲೀವ್ ನ ಕಟಿಂಗ್ ಮಾಡೋಣ. ಈಗ ಮೇನ್ ಆಗಿ ನೀವು ಸ್ಲೀವ್ ಕಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಲೈನ್ ಕಟ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಮೇಲೆ ಲೈನ್ ಯಾವ್ದಿರುತ್ತೆ ಅದನ್ನ ಮಾತ್ರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಲೈನ್ ಕಟ್ ಮಾಡ್ಬೇಕಾದ್ರೆ ನೀವು ಇದೆಷ್ಟು ಬಟ್ಟೆ ಇದೆಯಾ ಅಷ್ಟನ್ನು 4 ಫೋಲ್ಡಿಂಗ್ ಮಾಡಿರ್ತಾರಲ್ವಾ ಅಷ್ಟೇ ಇಟ್ಕೊಂಡು ಕಟ್ ಮಾಡ್ಬೇಕು. ಈ ಲೈನ್ ನ ಕಟ್ ಮಾಡ್ಬೇಕಾದ್ರೆ ಇದಷ್ಟೇ ನೀವು ತಗೊಂಡು, ಇಲ್ಲಿ ನೋಡಿ 2 ಕಾಣಿಸ್ತಾ ಇದೆಯಲ್ಲ, 2 ಅಷ್ಟೇ ತಗೊಂಡು ನೀವು ಕಟ್ನ ಮಾಡಬೇಕು. 2 ಬಿಟ್ಬಿಡ್ಬೇಕು ನೀವು. ನೆಕ್ಸ್ಟ್ ನೀವು ಇಲ್ಲಿ ಬಟ್ಟೆ ಏನಾದ್ರು ಕ್ಲೋಸ್ ಆಗಿದ್ರೆ ಕಟ್ ಮಾಡ್ಕೊಳ್ಳಿ. ಕ್ಲೋಸ್ ಆಗಿಲ್ಲ ಅಂದ್ರೂ ಏನೂ ಆಗಲ್ಲ. ಕ್ಲೋಸ್ ಆಗಿದ್ರೆ ಕಟ್ ಮಾಡ್ಕೊಳ್ಳಿ. ಇದೇನು ಸುಮ್ಮನೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಷ್ಟೇ ನೋಡಿ ಬ್ಲೌಸ್ ಕಟಿಂಗು. ಈಗ ನೀವು ಫ್ರಂಟ್ ಟು ಬ್ಯಾಕು ಸ್ಟಿಚಿಂಗ್ ಮಾಡಬೇಕಾದ್ರೆ ಉಲ್ಟಾ ಸೀದಾ ಆಗಬಾರ್ದು ಅಂತ ಅಂದರೆ ಮೊದಲು ಇಲ್ಲಿ ನೀವು ಪ್ಲಸ್ನ ಹಾಕೊಳ್ಳಿ. ಅದಾದಮೇಲೆ ಈ ಥರ 2 ಬಟ್ಟೆ ಎತ್ಕೊಂಡ್ಬಿಟ್ಟು ಇಲ್ಲೊಂದು ಪ್ಲಸ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡಿಬಿಟ್ಟು ಇಲ್ಲಿ ಮೈನಸ್ ಹಾಕ್ಕೊಳ್ಬೇಕು. ಇದು ಯಾಕೆ ಹಾಕಿಸ್ತಿದ್ದೀನಿ ಅಂತ ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ನಾನು. ನೀವು 9 ಇಂಚು 10 ಇಂಚು ಅಥವಾ 10 ಮೇಲೆ ಏನಾದ್ರು ಕಟ್ ಮಾಡ್ತೀರಂದ್ರೆ ಇದೇ ಮೆಥಡಲ್ಲೇ ಕಟಿಂಗ್ನ ಮಾಡ್ಕೊಳ್ಳಿ. ಈಗ ಶಾರ್ಟ್ ಸ್ಲೀವ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಶಾರ್ಟ್ ಸ್ಲೀವ್ ಕಟಿಂಗ್ ನ ತೋರಿಸ್ತಾ ಇದ್ದೀನಿ. ಬೇರೆ ಪೀಸ್ ತಗೊಂಡು ನೀವು ಈ ಫೋಲ್ಡಿಂಗ್ ಮಾಡ್ಕೊಳ್ಳೋ ಬಟ್ಟೆ ನೀವು ಯಾವ ರೀತಿ ನಾನು ಫೋಲ್ಡಿಂಗ್ ಮಾಡ್ಕೊಂಡಿರಿ, ಬಟ್ ಈ 4 ಕಡೆ ಕ್ಲೋಸ್ ಆಗಿರುತ್ತಲ್ಲ ಅದ್ ಮಾತ್ರ ನಿಮ್ ಕಡೆನೆ ಟರ್ನ್ ಆಗಿರ್ಬೇಕು. ಆವಾಗ ಸ್ಲೀವ್ ಕಟಿಂಗ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಇವಾಗ ನಾನು ಶಾರ್ಟ್ ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ತರ ಫೋಲ್ಡಿಂಗ್ ಮಾಡ್ಕೊಂಡಾಗ ನೀವು 4 ಫೋಲ್ಡ್ ನ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ, ಇದೇ ತರ ಫೋಲ್ಡಿಂಗ್ ನ ಮಾಡ್ಕೊಂಡಿರ್ಬೇಕು. ಈ ಪೂರ್ತಿ ಕ್ಲೋಸ್ ಆಗಿರೋ ಅಂತದ್ದು ನಿಮ್ ಸೈಡ್ ಇರ್ಬೇಕು, ಆವಾಗಲೇ ಸ್ಲೀವ್ ಕಟಿಂಗ್ ಬರೋದು. ಈಗ ನಿಮ್ದು ಮೆಜರ್ಮೆಂಟ್ ಬ್ಲೌಸ್ ಏನಿದೆ ಅದನ್ನ ತಗೊಂಡು ನಿಮ್ದು ಸ್ಲೀವ್ ಉದ್ದ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಈ ತರ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಅದಕ್ಕೆ 1.5 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ನೋಡಿ, ನಂದು 5.5 ಇಂಚು ಉದ್ದ ಸ್ಲೀವ್ ಬಂದಿತ್ತು. ಸೊ ಅದಕ್ಕೆ 1.5 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 7 ಇಂಚ್ ಆಗುತ್ತೆ. ನಿಮ್ದು ಸ್ಲೀವ್ ಉದ್ದ ಎಷ್ಟಿದೆ ನೋಡ್ಬಿಟ್ಟು ಅದಕ್ಕೆ 1.5 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ಡೌನ್ ಇರುತ್ತಲ್ವಾ, ಈ ಡೌನ್ ಅಲ್ಲಿ ನೀವು ಇಲ್ಲಿ 7 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನಿಮ್ದು ಎಷ್ಟು ಇಂಚ್ ಬಂದಿದೆ ನೋಡ್ಬಿಟ್ಟು ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಲೈನ್ನ ಹಾಕೊಳ್ಳಿ. ಈ ಲೈನು ಇಲ್ಲಿ ಯಾಕೆ ಹಾಕಿಸ್ತಾ ಇದ್ದೀನಿ ಅಂತ ಅಂದ್ರೆ ಬಟ್ಟೆ ಈ ಕಡೆ ದೊಡ್ಡದಾಗೆ ಇದೆ, ಸೊ ಜಾಸ್ತಿ ಇದೆ, ಹಾಗಾಗಿ ಇಲ್ಲಿ ಒಂದು ಲೈನ್ನ ಹಾಕೊತಾ ಇದ್ದೀನಿ. ಸ್ಲೀವ್ ಉದ್ದ ಆದ್ಮೇಲೆ ನಿಮ್ದು ಸ್ಲೀವ್ನ ಸುತ್ತಳತೆ ತಗೊಳ್ಬೇಕು. ಸ್ಲೀವ್ನ ಸುತ್ತಳತೆ ನಿಮ್ಗೆ ಇಲ್ಲಿ ಸ್ಟಿಚಿಂಗ್ ಇರುತ್ತಲ್ವಾ ಅಲ್ಲಿಗೆ ನೀವು ತಗೊಳ್ಬೇಕು. ಈ ತರ ಪೂರ್ತಿ ತಗೊಳಕ್ ಹೋಗ್ಬೇಡಿ. ಸ್ಟಿಚಿಂಗ್ ಎಲ್ಲಿ ಕೊನೆಯಾಗಿರುತ್ತೆ ಅಲ್ಲಿಗೆ ತಗೊಳ್ಬೇಕು. 6 ಇಂಚ್ ಬರ್ತಾ ಇದೆ. ನಿಮ್ದು ಎಷ್ಟು ಬರ್ತಿದೆ ಚೆಕ್ ಮಾಡ್ಕೊಂಡು ಅದಕ್ಕೆ ನೀವು 1.5 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇವಾಗ ನಂದು 6 ಇಂಚ್ ಬರ್ತಾ ಇದ್ದೆ, 1.5 ಇಂಚ್ನ ಎಕ್ಸ್ಟ್ರಾ ಸೇರಿಸಿದ್ರೆ 7.5 ಇಂಚ್ ಆಗುತ್ತೆ. 7.5 ಇಂಚ್ನ ನೀವು ಈ ಕಡೆ ಡೌನ್ ಇಂದ ಕರೆಕ್ಟ್ ಆಗಿ ಇಲ್ಲಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ತೋಳ್ನ ಸುತ್ತಳತೆ ಆದ್ಮೇಲೆ ನಿಮ್ಗೆ ಈ ತೋಳಿನ ಡೌನ್ ಬರುತ್ತೆ. ನೀವು ಇಲ್ಲಿ ಮೆಜರ್ಮೆಂಟ್ ತಗೊಳ್ಳೇಬೇಕು ಅಂತ ಅವಶ್ಯಕತೆ ಏನಿರಲ್ಲ. ಜಸ್ಟ್ ಸಿಂಪಲ್ ಆಗಿ ನೀವು ಇಲ್ಲಿ ತೋಳಿನ ಉದ್ದ ತಗೊಂಡಿರ್ತೀರಲ್ಲ, ತೋಳಿನ ಉದ್ದದಲ್ಲಿ ನೀವು 2.5 ಇಂಚಸ್ನ ಮೈನಸ್ ಮಾಡ್ಬೇಕಾಗುತ್ತೆ. 2.5 ಇಂಚಸ್ ಮೈನಸ್ ಮಾಡ್ಬೇಕು ಅಂದ್ರೆ ನೀವು ಇಲ್ಲಿ ತೋಳಿನ ಸುತ್ತಳಕ್ಕೆ ಮಾರ್ಕ್ ಹಾಕೊಂಡಿದ್ದೀರಲ್ವಾ, ಇಲ್ಲಿಗೆ ನೀವು ಕರೆಕ್ಟ್ ಆಗಿ ಲೈನ್ ಹಾಕೊಂಡಿರ್ತಾರಲ್ಲ ಇಲ್ಲಿಗೆ ಇಟ್ಕೊಂಡ್ಬಿಟ್ಟು 2.5 ಇಂಚಸ್ಗೆ ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ಳಿ. ತೋಳಿನ ಡೌನ್ ಮಾರ್ಕಿಂಗ್ ಆದ್ಮೇಲೆ ನೀವು ಇಲ್ಲಿ ಆಲ್ರೆಡಿ ನಿಮ್ಗೆ ಉದ್ದ ಸ್ಲೀವ್ ಕಟಿಂಗ್ ಅಲ್ಲಿ 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಇವಾಗ ಶಾರ್ಟ್ ಸ್ಲೀವ್ ತೋರಿಸ್ತಾ ಇರೋದಲ್ಲ, ಸೊ ಹಾಗಾಗಿ 10 ರಿಂದ 5 ಒಳಗಡೆ ಬರ್ತಾ ಇದೆ ಸ್ಲೀವ್ ಲೆಂತ್.
ಇಲ್ಲಿ 3 ಇಂಚಸ್ಗೆ ಮಾರ್ಕಿಂಗ್ ನ ಮಾಡ್ಕೊಂತೀನಿ. ಯಾವ್ಯಾವ ಸೈಜ್ಗೆ ಎಷ್ಟು ಇಂಚು ಮಾರ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸಿದೀನಲ್ವಾ, ಅದೇ ರೀತಿ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ತರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ 1/2 ಇಂಚು ನೀವು ಇಲ್ಲಿಗೊಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು ಈ ತರ ಇಟ್ಕೊಂಡು. ಈಗ ನೋಡಿ ಇಲ್ಲಿ ನಿಮ್ಗೆ 2 ಇಂಚಿಗೆ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ಇದು ಎಲ್ಲಾ ಸೈಜ್ಗೂ ಕೂಡ 2 ಇಂಚಿಗೆ ಎಕ್ಸ್ಟ್ರಾ ತಗೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಇದು ಕಚ್ಚಾಗಿ ಹೋಗುತ್ತೆ. ಸೊ ಹಾಗಾಗಿ ಈಗ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಾನು ನೋಡಿ ಈ ಬ್ಲೌಸ್ ಅಲ್ಲಿ ಕಚ್ಚಾ ಕಡಿಮೆ ಇದೆ. ಸೊ ಹಾಗಾಗಿ 1/4 ಇಂಚು ಬರ್ತಾ ಇದೆ. ನೀವು 1/4 ಇಂಚ್ಗೆ ಮಾರ್ಕಿಂಗ್ ನ ಮಾಡ್ಕೊಳ್ಬಹುದು. ನೀವು ಚೆಕ್ ಮಾಡ್ಕೊಳ್ಬಹುದು ರೆಡಿ ಬ್ಲೌಸ್ ಅಲ್ಲಿ ಎಷ್ಟಿರುತ್ತೆ ಚೆಕ್ ಮಾಡ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಬಹುದು. ಆಲ್ಮೋಸ್ಟ್ ಎಲ್ಲರಿಗೂ 2 ರಿಂದ 1/4 1/2 ಇಂಚಸ್ಸೇ ಬರುತ್ತೆ. ನೀವು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. 1/4 ಇಂಚಸ್ ನಿಮ್ಗೆ ಎಕ್ಸ್ಟ್ರಾ ಇದ್ರೆ ನೀವು 1/4 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ 2 ಇಂಚಸ್ ಅಷ್ಟೇ ನೀವು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈಗ ನಾನು 1/4 ಇಂಚಸ್ಗೆ ಇಲ್ಲಿಗೊಂದು ಮಾರ್ಕಿಂಗ್ ನ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕಿಂಗ್ ನ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ಲೈನ್ ನ ಹಾಕೊಂಡ್ಬಿಡಿ. ಈಗ ಇಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ಲ, ಎರಡಕ್ಕೂ ಸೇರಿ ಒಂದು ಲೈನ್ ನ ಹಾಕೊಂಡ್ಬಿಡಿ. ಈ ತರ ಇಲ್ಲೊಂದು ಲೈನು ಇಲ್ಲೊಂದು ಲೈನ್ ನ ಹಾಕೊಳ್ಳಿ. ಈಗ ನೆಕ್ಸ್ಟ್ ನೀವು ಇಲ್ಲಿ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಇಲ್ಲಿಂದ ಇಲ್ಲಿಗೆ ನೀವು ಸ್ಲೀವ್ ಶೇಪ್ ಏನಿರುತ್ತೆ ಕರ್ವ್ ಶೇಪ್ ಅದನ್ನ ಡ್ರಾ ಮಾಡ್ಕೊಳ್ಬೇಕು. ನೀವು ಫಸ್ಟ್ ಡ್ರಾ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಇಲ್ಲಿಂದ ನೀವು ಸ್ವಲ್ಪ ಹೈಟ್ ಆಗಿ ತಗೊಳ್ಬೇಕು. ಈ ತರ ಹೈಟ್ ಆಗಿ ತಗೊಂಡು ನೆಕ್ಸ್ಟ್ ಈ ತರ ಡೌನ್ಗೆ ಹೋಗಿ ಆ ಲೈನ್ಗೆ ಕೂಡಿಸ್ಬೇಕು. ಈಗ ನೆಕ್ಸ್ಟ್ ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ರಲ್ಲ, ಇಲ್ಲಿಂದ ಇನ್ನೊಂದು ಲೈನ್ಗೆ ಈ ತರ ಇಲ್ಲಿಗೆ ಕೂಡಿಸ್ಬಿಡಿ ಡ್ರಾ ಮಾಡ್ಕೊಂಡು. ಇಲ್ಲಿ 1/2 ಇಂಚಷ್ಟು ಸ್ವಲ್ಪ ಡಿಸ್ಟೆನ್ಸ್ ಇಲ್ಲಿ ಇನ್ನೊಂದು ಲೈನ್ ಈ ತರ ಮಾಡ್ಕೊಂಬಿಡಿ. ಇಲ್ಲಿ ನೀವು ಎರಡಕ್ಕೂ ಸೇರಿಸಿ ಹಿಂಗೆ ಕೂಡಿಸ್ಬಿಡ್ಬೇಕು. ನೋಡಿ ಇಷ್ಟೇ ಸಿಂಪಲ್ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು. ಇನ್ನು ಎಕ್ಸ್ಟ್ರಾ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹಾಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಇನ್ನೂ ಸುಲಭವಾಗಿ ತೋರಿಸಿದ್ದೆ. ಸ್ವಲ್ಪ ಜನ ಕಮೆಂಟ್ ಮಾಡಿ ತೋರಿಸಿದ್ರಿ ಮತ್ತೆ ಸ್ಲೀವ್ ಕಟಿಂಗ್ ನ ತೋರಿಸಿ ಅಂತ. ಅದಕ್ಕೆ ಈ ಮೆಥಡ್ ಅಲ್ಲಿ ತೋರಿಸಿದೀನಿ. ಈಗ ಕಟ್ ಮಾಡ್ಕೊಳ್ಬೇಕಾದ್ರೆ ನೀವು ಮೊದ್ಲು ಇಲ್ಲಿ 2 ಲೈನ್ ಹಾಕೊಂಡಿದ್ದೀರಲ್ಲ, ಇಲ್ಲಿ ನೀವು ಕಟ್ ಮಾಡಬಾರ್ದು. ಈ 2 ಲೈನ್ ಇಂದ ನೀವು ಕಟಿಂಗ್ ನ ಮಾಡ್ಕೊಳ್ಬೇಕು. ಮಾರ್ಕಿಂಗ್ ಮಾಡ್ಕೊಂಡಿರೋ ಬಟ್ಟೆನ ಹಿಂಗ್ ಟರ್ನ್ ಮಾಡ್ಕೊಂಡು ಈಗ ನೋಡಿ ಇಲ್ಲೊಂದು ಲೈನ್ ಹಾಕೊಂಡಿದ್ದೀರಲ್ಲ, ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ, ಸೊ ಹಾಗಾಗಿ ಲೈನ್ ಏನ್ ಹಾಕೊಂಡಿರ್ತೀರ ಅಲ್ಲಿಗೆ ಒಂದು ಕಟ್ ಮಾಡ್ಕೊಂಡ್ಬಿಡಿ. ಈ ತರ ಫಸ್ಟ್ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನೀವು ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಕಟ್ ಮಾಡ್ಬೇಕಾದ್ರೆ ಮೊದಲ ಲೈನ್ ಏನಿದೆ ಅಲ್ಲಿಗೆ ಮಾತ್ರ ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ಲೈನ್ಗೆ ಕಟ್ ಮಾಡ್ಕೊಳ್ಬೇಡಿ. ಮೊದಲೇ ಲೈನ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಪೂರ್ತಿ ಕ್ಲಾತ್ ಏನಿದೆ ಅದನ್ನ ಪೂರ್ತಿ ಎತ್ಕೊಂಡ್ಬಿಟ್ಟು ನೀವು ಕಟ್ಟಿಂಗ್ ನ ಮಾಡ್ಕೊಳ್ಬೇಕು. ನೋಡಿ ಇದಾಯ್ತು. ಇದಾದ್ಮೇಲೆ ಈ ತರ 2 ಪೀಸ್ ನ ಎತ್ಕೊಂಡ್ಬಿಟ್ಟು ಈ ತರ 2 ಪೀಸ್ ಎತ್ಕೊಂಡು ಈ ಲೈನ್ ಏನಿದೆ ಅದನ್ನ ನೀವು ಕಟಿಂಗ್ ನ ಮಾಡ್ಕೊಳ್ಬೇಕು. ಎಲ್ಲಾ ಪೀಸ್ನು ಎತ್ಕೊಂಡು ಕಟ್ ಮಾಡಕ್ ಹೋಗ್ಬೇಡಿ. ಮೊದಲೇ ಸರಿ ಮಾತ್ರ ಎಲ್ಲಾ ಪೀಸ್ನು ಎತ್ಕೊಂಡು ಕಟ್ ಮಾಡ್ಬೇಕು. ಇವಾಗ 2 ಪೀಸ್ ನ ಮಾತ್ರ ಎತ್ಕೊಂಡು ಕಟ್ ಮಾಡ್ಬೇಕು. ಈಗ ನೋಡಿ ಸ್ಲೀವ್ ಕಟಿಂಗ್ ಆಯ್ತು. ಇವಾಗ ಸ್ಟಿಚ್ ಮಾಡ್ಬೇಕಾದ್ರೆ ಸ್ಲೀವ್ ಕಟಿಂಗ್ ಉಲ್ಟಾ ಆಗ್ಬಾರ್ದಂದ್ರೆ ನಾನು ಯಾವ ತರ ಮೆಥಡ್ ತೋರಿಸಿದೀನಿ ಸೀಕ್ರೆಟ್, ಅದೇ ತರ ನೀವು ಇಲ್ಲಿ ಪ್ಲಸ್ ಮತ್ತೆ ಹಿಂಗೆ 2 ಬಟ್ಟೆ ಈ ತರ ತಗೊಂಡ್ಬಿಟ್ಟು ಈ ಕಡೆ ಟರ್ನ್ ಮಾಡಿ ಇಲ್ಲಿ ಪ್ಲಸ್ ಈ ತರ ಓಪನ್ ಮಾಡ್ಬಿಟ್ಟು ಇಲ್ಲಿ ಮೈನಸ್ ಹಾಕೊಳ್ಬೇಕು. ಇದನ್ನೆಲ್ಲ ಸ್ಟಿಚ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನು ನಿಮ್ಗೆ. ಇಷ್ಟೇ ನೋಡಿ ಶಾರ್ಟ್ ಸ್ಲೀವ್ ಕಟಿಂಗು, ಇದು ಲಾಂಗ್ ಸ್ಲೀವ್ ಕಟಿಂಗು. ಈ 2 ಸ್ಲೀವ್ ಕಟಿಂಗು ನಾನು ತೋರಿಸಿದೀನಿ. ನೋಡಿ ಇಷ್ಟೇ ನೋಡಿ ಸ್ಲೀವ್ ಕಟಿಂಗು ತುಂಬಾ ಈಸಿ ಇರುತ್ತೆ. ನಾನು ಯಾವ ಮೆಥಡ್ ಅಲ್ಲಿ ತೋರಿಸ್ಕೊಟ್ಟಿದೀನಿ ಅದೇ ಮೆಥಡ್ ಅಲ್ಲಿ ಸ್ಲೀವ್ ನ ಕಟಿಂಗ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಇದರಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು. ಇಲ್ಲಾಂದ್ರೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಯಾಕಂದ್ರೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನಂಗೆ ಖುಷಿ ಆಗುತ್ತೆ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು ಕಟಿಂಗ್ ಮಾಡ್ತಿದ್ದೆ. ಇವಾಗ ಸ್ಲೀವ್ ಕಟಿಂಗ್ ನ ತೋರಿಸಿದೀನಿ. ಇವಾಗ ಪ್ಲೇನ್ ಬ್ಲೌಸ್ ಕಟಿಂಗ್ ಪೂರ್ತಿ ಮುಗ್ದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ ಕಟಿಂಗ್ ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು, ಪೈಪಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.